ನ್ಯಾಯಕ್ಕಾಗಿ ಬೆಂಗಳೂರಿನಲ್ಲಿ ನಡೀತಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಅಂಗನವಾಡಿ ಕಾರ್ಯಕರ್ತೆಯರು ನಡೆಸುತ್ತಿರುವಂತಹ ಅಹೋರಾತ್ರಿ ಧರಣಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಸರ್ಕಾರ ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಎಲೆಕ್ಷನ್ ಮುಗಿಸಿ ಏಪ್ರಿಲ್ 19ರ ನಂತರ ನಿಮ್ಮ ಜೊತೆ ಮಾತಾಡ್ತೀವಿ ಎಂದಿದೆ. ಈ ಮಧ್ಯೆ ಇವರ ಹೋರಾಟವನ್ನು ಸರ್ಕಾರ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಿದೆಯಾ ಅನ್ನುವ ಅನುಮಾನ ಕೂಡ ಕಾಡ್ತಿರುವಂಥದ್ದು. ಯಾಕೆಂದರೆ ನೌಕರರ ಸಂಘಟನೆಗಳನ್ನು ಪ್ರತ್ಯೇಕವಾಗಿ ಕರೆದು ನೌಕರರ ಮಧ್ಯೆ ಒಡಕನ್ನು ಮೂಡಿಸ್ತಾ ಇದೆ. 4 ಸಂಘಟನೆಗಳ ಜೊತೆ ಸಿಎಂ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿ, ಸ್ವಾತಂತ್ರ್ಯ ಸಂಘಟನೆ, ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಸ್ವಯಂ ನೌಕರರ ಸಂಘಗಳು ಸರ್ಕಾರದ ಮಾತಿಗೆ ತಲೆದೂಗಿ ಮುಷ್ಕರ ವಾಪಸ್ ಪಡೆಯುವುದಾಗಿ ತಿಳಿಸಿದ್ದು, ಆದರೆ ಒಗ್ಗಟ್ಟಿನ ಹೋರಾಟದಲ್ಲಿ ಕೈಚಳಕ ತೋರಿಸುವ ಸರ್ಕಾರಕ್ಕೆ ಸಿಐಟಿಯು ಮತ್ತು ಎಐಟಿಯುಸಿ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಸರ್ಕಾರ ಮಾತುಕತೆ ನಡೆಸಿರುವುದು ಸಣ್ಣ ಪುಟ್ಟ ಸಂಘಟನೆಗಳ ಜೊತೆ, ಆದರೆ ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜಮಾಯಿಸಿರುವುದು ಸಿಐಟಿಯು ಮತ್ತು ಎಐಟಿಯುಸಿ ಸಂಘಟನೆಗಳು. ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿಂದ ಜಗ್ಗೋದಿಲ್ಲ ಅಂತ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ವರಲಕ್ಷ್ಮಿ ಸ್ಪಷ್ಟನೆ ನೀಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಈಗ 4ನೇ ದಿವಸಕ್ಕೆ ಕಾಲಿಟ್ಟಿರುವಂಥದ್ದು. 4ನೆಯ 3 ರಾತ್ರಿಗಳನ್ನು ರಸ್ತೆಯಲ್ಲಿ ಕಳೆದಂತಹ ಕಾರ್ಯಕರ್ತೆಯರು ಇದೀಗ ಮತ್ತೊಂದು ದಿವಸದ ಮುಂಜಾನೆಗೆ ನಡು ರಸ್ತೆಯಲ್ಲಿಯೇ ಸಿದ್ಧರಾಗಿ ನಿಂತಿದ್ದಾರೆ. ದನಿ ಎತ್ತಲು ಸಿದ್ಧರಾಗ್ತಿರುವಂಥದ್ದು ದೃಶ್ಯವನ್ನು ನಾವಿಲ್ಲಿ ನೋಡ್ತಿರುವಂಥದ್ದು. ಒಂದು ಕಡೆ ಅವರಿಗೆ ಬೆಳಗಿನ ಉಪಹಾರಕ್ಕೆ ವ್ಯವಸ್ಥೆ ಆದರೆ, ಇನ್ನೊಂದು ಕಡೆ ಆಗತಾನೆ ಎದ್ದು ಬೆಳಗಿನ ಜಾವವನ್ನು ನೋಡ್ತಾ ಮತ್ತೆ ಹೋರಾಟಕ್ಕೆ ತಯಾರಿಯನ್ನು ಮಾಡಿಕೊಳ್ತಿರುವಂತಹ ಮಾನನೀಯರ ನಡು ರಸ್ತೆಯ ಜೀವನವನ್ನು ಕಂಡು ಸರ್ಕಾರ ಪಾವನವಾಗ್ತಿದೆಯಾ ಅನ್ನುವಂಥದ್ದೇ ಇಲ್ಲಿರುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಇನ್ನೊಂದು ಮಾರ್ಗವನ್ನು ಕಂಡುಕೊಂಡಿರುವಂಥದ್ದು. ಈ ಒಂದು ಪ್ರತಿಭಟನೆ ಸುಮಾರು 6 ಸಂಘಟನೆಗಳ ಜೊತೆಗೂಡಿ ನಡೆಸಿರುವಂಥದ್ದು. ಪ್ರಮುಖ ಸಂಘಟನೆಗಳನ್ನು ಕೈಬಿಟ್ಟು ಉಳಿದ 4 ಸಂಘಟನೆಗಳ ಜೊತೆ ಸುಮಾರು 3 ಸುತ್ತಿನ ಮಾತುಕತೆಯನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಹಾಗೆ ಮುಖ್ಯಮಂತ್ರಿಗಳ ಮಾತಿಗೆ ಅವರು ತಲೆದೂಗಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿಬಂದಿದೆ. ಹಾಗಾಗಿ ಆ ಸಂಘಟನೆಗಳು ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಇಲ್ಲಿನ ಪ್ರಮುಖ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನು ನಾವು ಹಿಂದೆ ಸರಿಯೋದಿಲ್ಲ, ಬೇಡಿಕೆ ಈಡೇರಿಸಲೇಬೇಕು, ಈ ಪ್ರತಿಭಟನೆಯ ಒಗ್ಗಟ್ಟನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸಂಘದ ಅಧ್ಯಕ್ಷರಾದಂಥ ವರಲಕ್ಷ್ಮಿ ತಿಳಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಇಲ್ಲಿಂದ ಜಗ್ಗುವ ಪ್ರಶ್ನೆ ಇಲ್ಲ, ಎಲ್ಲರೂ ಕುಳಿತಲ್ಲಿಯೇ ಕುಳಿತಿದ್ದಾರೆ. 4 ದಿವಸಗಳು ಕಳೆದರೂ ಕೂಡ ಇವರ ಪ್ರತಿಭಟನೆಯ ಕಾವು ಕಡಿಮೆಯಾಗಿಲ್ಲ. ಸಿದ್ದರಾಮಯ್ಯನವರು ಪ್ರಾಯಶಃ ಈ ಹಿಂದಿನ ಪ್ರತಿಭಟನೆಗಳಂತೆ ಈ ಪ್ರತಿಭಟನೆ ಅಂದುಕೊಂಡಿದ್ದರೆ ಅದು ತಪ್ಪು ಅನ್ನುವಂಥ ಎಚ್ಚರಿಕೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿರುವಂತಹದ್ದು. ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟಕ್ಕೆ ಮತ್ತೊಂದು ದಿವಸ, 4ನೇ ದಿವಸದ ಹೋರಾಟದಲ್ಲಿ ಈ ಕಾರ್ಯಕರ್ತರಿದ್ದಾರೆ. ಸುಮಾರು 10ರಿಂದ 15 ಸಾವಿರ ಜನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ರಸ್ತೆಗಳಲ್ಲಿ ಕುಳಿತು 3 ರಾತ್ರಿಗಳನ್ನು ಅಲ್ಲಿಯೇ ಕಳೆದು ತಮ್ಮ ಬೇಡಿಕೆ, ತಮ್ಮ ಹಕ್ಕೊತ್ತಾಯದ ಮಂಡನೆಗೆ ರಾಜಧಾನಿಯ ರಸ್ತೆ ಪಾಲಾಗಿರುವಂಥದ್ದು ದುರ್ದೈವದ ಸಂಗತಿ. ಆದರೆ ಎಲ್ಲ ಅವ್ಯವಸ್ಥೆಗಳ ನಡೆಯೂ ಅಂದರೆ ಸರಿಯಾದ ಊಟ, ತಿಂಡಿ, ನಿದ್ದೆ ಯಾವುದೂ ಇಲ್ಲದೆ ಮನೆ ಮಠ ಮಕ್ಕಳನ್ನು ಬಿಟ್ಟು ಈ ರಸ್ತೆಯಲ್ಲಿ ಬಂದು ಜೀವನ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರ ಈ ಹೋರಾಟ ಮಾತ್ರ ಕಳೆಗುಂದಿಲ್ಲ ಅನ್ನುವಂಥದ್ದು, ತೀವ್ರತೆಯನ್ನು ಹೆಚ್ಚಿಸಿಕೊಳ್ತಿದೆ ಅನ್ನುವಂಥದ್ದು ಸತ್ಯ. ಆದರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನಕ್ಕೆ ತಮ್ಮದೇ ಆದಂಥ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಈ ಒಟ್ಟು 6 ಸಂಘಟನೆಗಳ ಈ ಹೋರಾಟಕ್ಕೆ ಸುಮಾರು 4 ಸಂಘಟನೆಗಳನ್ನು ಮಾತುಕತೆ ಕರೆದು 2 ಪ್ರಮುಖ ಸಂಘಟನೆಗಳನ್ನು ಈ ಮಾತುಕತೆಯಿಂದ ಹೊರಗಿಟ್ಟು ಹೋರಾಟದ ಒಗ್ಗಟ್ಟನ್ನು ಒಡೆಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಎನ್ನುವಂಥ ಮಾತು ಕೇಳಿಬರ್ತಾ ಇದೆ.
ಈ ಸಂಬಂಧವಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು. ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕಿಸಿದ್ದಾರೆ. ಚೇತನ್, ಒಂದು ಕಡೆ ಹೋರಾಟ 4ನೇ ದಿವಸಕ್ಕೆ ಕಾಲಿಟ್ಟಿದೆ ಅವ್ಯವಸ್ಥೆಗಳ ಆಗರದ ನಡುವೆ, ಇನ್ನೊಂದು ಕಡೆ ಸರ್ಕಾರ ಉಳಿದ 4 ಸಂಘಟನೆಗಳ ಜೊತೆ ಮಾತನಾಡಿ 2 ಪ್ರಮುಖ ಸಂಘಟನೆಗಳನ್ನ ಹೊರಗಿಟ್ಟಿದೆ. ಅಂದರೆ ಇವರ ಒಗ್ಗಟ್ಟನ್ನು ಒಡೆಯುವ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥದ್ದು. ಈ ಹೋರಾಟದ ಕಿಚ್ಚು ಕಡಿಮೆ ಆಗಿದೆಯಾ, ಕಾವು ಕಡಿಮೆ ಆಗಿದೆಯಾ, ಅಂಗನವಾಡಿ ಕಾರ್ಯಕರ್ತರು ಸುಸ್ತಾಗಿದ್ದಾರಾ, ಅಲ್ಲಿನ ಕಂಡು ಬರ್ತಿರುವಂಥ ಪರಿಸ್ಥಿತಿ ಏನು? ಎಸ್ ರಾಘವೇಂದ್ರ, ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಯಾವುದೇ ರೀತಿಯಲ್ಲೂ ಸಹ ಅವರ ಹೋರಾಟದ ಕಿಚ್ಚು ಇನ್ನೂ ಕಡಿಮೆ ಆಗಿಲ್ಲ. ಯಾಕಂದರೆ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಡೇ ನಾವು ಹೋಗೋದು ಅನ್ನೋ ಒಂದು ಅಚಲ ನಿರ್ಧಾರದಿಂದ ಅವರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಇವತ್ತಿನ ದಿನ 4ನೇ ದಿನಕ್ಕೆ ಕಾಲಿಟ್ಟರೂ ಸಹ ಅವರಲ್ಲಿ ಕ್ಲೌಡ್ ಕಡಿಮೆ ಆಗಿಲ್ಲ, ಬೇರೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಿಲ್ಲ. ಒಟ್ಟಿನಲ್ಲಿ ಅವರು ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಡೇ ನಾವು ಹೋಗ್ತೀವಿ ಅನ್ನೋ ಒಂದು ಮಾತಿಂದ ಅವ್ರು ಇಲ್ಲೇ ಉಳಿದಿರುವಂಥದ್ದು. ಇವತ್ತಾದರೂ CM ಸಿದ್ದರಾಮಯ್ಯ ಅವರು ಯಾವುದಾದ್ರೂ ಒಂದು ತೀರ್ಮಾನವನ್ನು ತಗೋತಾರ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸಹ ಒಂದು ವೇಟ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದನೂ ಸಹ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಇರುವಂಥದ್ದು. ಬೇರೆ ಬೇರೆ ಊರುಗಳಿಂದನೂ ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವಾಗ ನಮ್ಮ ಜೊತೆ ಅಂಗನವಾಡಿ ಕಾರ್ಯಕರ್ತ ಮುಖಂಡರು ಒಬ್ಬರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಮೇಡಮ್, ಇವತ್ತೇನಾಗ್ಬೋದು ನಿಮ್ಮ ಹೋರಾಟ? ಇವತ್ತೇನಾದರೂ ಸರ್ಕಾರ ನಿಮ್ಮ ಮನವಿಗೆ ಕಿವಿಗೊಡ್ಲಿಲ್ಲ ಅಂದರೆ ನಿಮ್ಮ ಹೋರಾಟ ಮುಂದೆ ಹೇಗಿರುತ್ತೆ, ಏನು? ಇನ್ನು ನಾವು ಸರ್ಕಾರದ ಗಮನಕ್ಕೆ ಹೇಳೋದಿಗೆ ಇವತ್ತು ಸಹ ನಮ್ಮ ಬೇಡಿಕೆ ಈಡೇರಿದ್ದ ಪಕ್ಷದಲ್ಲಿ ಇನ್ನು ಹಲವಾರು ತಾಲೂಕುಗಳಿಂದ ನಮ್ಮಂಥ ಪ್ರತಿಭಟನಾಕಾರರು, ನಮ್ಮ ಅಂಗನವಾಡಿ ಸಹಾಯಕಿಯರು, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಯೊಂದು ತಾಲೂಕು ಕೇಂದ್ರಗಳಿಂದ ಇನ್ನೂ ಸಹ ಆಗಮಿಸ್ತಾ ಇದ್ದಾರೆ. ಇನ್ನೂ ಅನೇಕ ತಾಲೂಕು ಕೇಂದ್ರಗಳಿಂದ ಇವತ್ತು ನಾಳೆ ಹಾಗೆ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ನಮ್ಮ ಪ್ರತಿಭಟನೆಯನ್ನು ಇನ್ನೂ ತೀವ್ರತರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಅಂದರೆ ನಿಮ್ಮಲ್ಲೇ ಕೆಲವು ಸಂಘಟನೆಗಳ ಜೊತೆ ಇದು ನಿನ್ನೆ CM ಸಭೆ ಮಾಡಿದ್ರು, ಅವ್ರು ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ನಿಮ್ಮಲ್ಲೇ ಒಂದು ಬಿರುಕು ಮೂಡ್ತಾ ಇದೆಯಾ ಅಂತ ಅನುಮಾನ ಕಾಡ್ತಾ ಇದೆ. ಇದಕ್ಕೇನಂತೀರ? ಇಲ್ಲ, ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇವರನ್ನ ರಾಜಿ ಮಾಡುವಂಥ ಹುನ್ನಾರಗಳು ಕೆಲವೊಂದು ಇದರಲ್ಲಿ ನಡೀತಾ ಇದೆ. ಆದರೆ ಈಗ AITC ಸಂಘಟನೆಯೂ ಸಹ ನಮ್ಮ ಒಂದು ಸಂಘಟನೆ, ನಾವೆಲ್ಲ AITC ಸಂಘಟನೆಯವರು, ನಾವು ಸಹ ಈ ಸಂಘಟನೆಯಲ್ಲಿ ಪಾಲ್ಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ತೀವ್ರತರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ಕಾರ್ಯಕರ್ತರಿಗೆ ಅಥವಾ ಬೇರೆ ತಾಲೂಕಿನವರಿಗೆ ಮಿಸ್ಗೈಡ್ ಆಗೋದು ಬೇಡ. ಇನ್ನೂ ತೀವ್ರತರವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ಈ ಮೂಲಕ ನಮ್ಮ ಬೇಡಿಕೆಗಳು ಈಡೇರಿಸ್ಕೊಂಡೇ ಕೊಳ್ತೀವಿ. ಇದಕ್ಕೆ ನಮ್ಮ ಸರ್ಕಾರಗಳು ನಮಗೆ ಇದು ಮಾಡಬೇಕಾಗತ್ತೆ, ಸಹಕಾರ ನೀಡಬೇಕು. ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಬೇಕು. ನಾವು ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ. ಇಷ್ಟುವರೆಗೆ ನಾವು ನಿಮ್ಮ ಒಂದು ಮಾತನ್ನು ಕೇಳ್ಕೊಂಡು ಹೋಗಿದ್ವಿ, ಆದರೆ ನಮ್ಗೆ ಯಾವುದೇ ರೀತಿ ಫಲಪ್ರದವಾಗಿಲ್ಲ. ಈ ಸರಿ ಮಾತ್ರ ನಿಮ್ಮ ಆಶ್ವಾಸನೆಗೆ ನಾವು ಬಗ್ಗದೇ ಇಲ್ಲ, ಹೆದರೋದೇ ಇಲ್ಲ. ನಾವು ನಮ್ಮ ಬೇಡಿಕೆಗಳು ಈಡೇರಿಸ್ಕೊಂಡೇ ನಾವು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅಂತ ಹೇಳ್ಕೊಂಡು AITC ಸಂಘಟನೆ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ನೋಡಿದ್ರಲ್ಲ ರಾಘವೇಂದ್ರ, ಇದು ಕೇವಲ ಇವರ ಒಂದು ಅಂಗನವಾಡಿ ಕಾರ್ಯಕರ್ತೆಯ ಮುಖಂಡರ ಮಾತ್ರ ಅಲ್ಲ, ಇಡೀ ಅಂಗನವಾಡಿ ಕಾರ್ಯಕರ್ತೆಯರ ಮಾತು. ನಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ಕೊಂಡೇ ಹೋಗ್ತೀವಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಿರುವಂಥದ್ದು. ಇವತ್ತು ಸಹ 4 ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆ ಬೆಳಗ್ಗೆಯಿಂದನೇ ನಡೀತಿರುವಂಥದ್ದು. ಈಗಿದ್ರೂ ಸಹ ಸರ್ಕಾರದಿಂದ ಯಾವೊಬ್ಬ ಅಧಿಕಾರಿ ಆಗಲಿ ಜನಪ್ರತಿನಿಧಿಗಳಾಗಲಿ ಇನ್ನೂ ಬರದೇ ಇರುವಂಥದ್ದು ಇವರು ಸಹಜವಾಗಿ ಬೇಸರವು ತಂದಿರುವಂಥದ್ದು. ಆದರೆ ಇವತ್ತಿನ ದಿನ ಇವರ ಹೋರಾಟಕ್ಕೆ ರೈತ ಸಂಘಗಳು ಸಹ ಒಂದು ಸಾಥ್ ಕೊಡ್ತಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇವಾಗ ಆಲ್ರೆಡಿ ಇವತ್ತಿನ ದಿನ ಅಂದರೆ 3 ದಿನ ಆಯಿತು ಪ್ರತಿಭಟನೆಯನ್ನು ಮಾಡಿ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹೀಗಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಸಹ ಅಂಗನವಾಡಿ ಕಾರ್ಯಕರ್ತೆಯರ ಅಧ್ಯಕ್ಷೆ ವರಲಕ್ಷ್ಮಿ ಅವರು ಸಹ ನೆನ್ನೆ ಈ ಮಾತನ್ನು ಹೇಳಿರುವಂಥದ್ದು. ರಾಘವೇಂದ್ರ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ.